ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಆತ್ಮೀಯ ತುಲಾರಾಶಿಯವರೇ, ಈ ವಿಡಿಯೋ ನಿಮ್ಮನ್ನ ಸದಾ ಕಾಯುವ, ನಿಮ್ಮ ಕಣ್ಣೀರಿಗೆ ಬೆಲೆ ಕೊಡುವ ಆ ದೇವರು ನಿಮಗೆ ಕಳುಹಿಸಿರುವ ದೈವಿಕ ಸಂದೇಶವಾಗಿದೆ. ತುಲಾರಾಶಿಯವರಾದ ನಿಮ್ಮ ಜೀವನದಲ್ಲಿ ಅಲ್ಲೋಲ ಕಲ್ಲೋಲವಾಗುವ ಬದಲಾವಣೆಗಳು ಕಾದಿವೆ. ಒಂದು ಕಡೆ ಊಹಿಸಲು ಸಾಧ್ಯವಾಗದ ರಾಜಯೋಗವಾದ್ರೆ, ಇನ್ನೊಂದು ಕಡೆ ನಿಮ್ಮ ಜೀವನವನ್ನೇ ಹಿಂಡುವಂತ ಒಂದು ದೊಡ್ಡ ಆಪತ್ತು ಎದುರಾಗಲಿದೆ. ಆದರೆ ಭಯ ಪಡಬೇಡಿ, ಆ ಸಮಸ್ಯೆಗೆ ಅತಿ ಸುಲಭವಾದ ಪರಿಹಾರವನ್ನ ಈ ವಿಡಿಯೋದ ಕೊನೆಯಲ್ಲಿ ತಿಳಿಸಿದ್ದೇನೆ. ಯಾರು ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡ್ತಾರೋ ಅವರಿಗೆ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಲಿದೆ. ತುಲಾ ರಾಶಿಯವರು ಎಂದರೆ ಸಾಕ್ಷಾತ್ ನ್ಯಾಯ ದೇವತೆಗಳು. ಆದರೆ ನಿಮ್ಮ ಒಳ್ಳೆಯತನವೇ ನಿಮಗೆ ಮುಳುವಾಗುತ್ತಿದೆ ಅಲ್ಲವೇ? ಎಲ್ಲರಿಗೂ ನ್ಯಾಯ ಒದಗಿಸುವ ನೀವು ನಿಮ್ಮ ಜೀವನದಲ್ಲಿ ಅನ್ಯಾಯವನ್ನ ಸಹಿಸಿಕೊಂಡು ನಗುತ್ತಿದ್ದೀರಿ. ಇನ್ಮುಂದೆ ಹಾಗಾಗಲ್ಲ. ಸಾಕ್ಷಾತ್ ಮಹಾಲಕ್ಷ್ಮಿಯ ಅನುಗ್ರಹ ನಿಮ್ಮ ಮೇಲಾಗಲಿದೆ. ನಿಮ್ಮ ಎಲ್ಲ ಸಂಕಲ್ಪಗಳು ಈಡೇರಲು ತಕ್ಷಣವೇ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ. ತಾಯಿ ಲಕ್ಷ್ಮಿಯ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರಲಿ. ಬನ್ನಿ, ತುಲಾರಾಶಿಯವರ ಜೀವನದಲ್ಲಿ ನಡೆಯಲಿರುವ ಆ 12 ರೋಚಕ ಘಟನೆಗಳು ಯಾವುವು ಎಂದು ನೋಡೋಣ. ಸ್ನೇಹಿತರೆ, ಮೊದಲನೆಯದಾಗಿ ತುಲಾರಾಶಿಯವರ ಗುಣ ಸ್ವಭಾವದ ಬಗ್ಗೆ ಹೇಳಲೇಬೇಕು. ನೀವು ತಕ್ಕಡಿಯ ಹಾಗೆ ಎಲ್ಲವನ್ನೂ ಸಮಾನವಾಗಿ ನೋಡುವವರು, ಯಾರಿಗೂ ನೋವು ಮಾಡದ ಕಲಾಭಿಮಾನಿಗಳು ನೀವು. ಆದರೆ ನಡೆಯುವ ಮೊದಲನೇ ಅತಿ ದೊಡ್ಡ ಸಕಾರಾತ್ಮಕ ಘಟನೆ ಅಂದರೆ ಅನಿರೀಕ್ಷಿತ ಧನಲಾಭ ಮತ್ತು ಆರ್ಥಿಕ ಸ್ವಾತಂತ್ರ್ಯ. ಹೌದು, ತುಲಾರಾಶಿಯ ಅಧಿಪತಿ ಶುಕ್ರನು ನಿಮಗೆ ಐಷಾರಾಮಿ ಜೀವನವನ್ನು ಕರುಣಿಸಲಿದ್ದಾನೆ. ಕಳೆದ ಕೆಲವು ವರ್ಷಗಳಿಂದ ನೀವು ಹಣಕಾಸಿಗಾಗಿ ಪಟ್ಟ ಪಾಡು ಅಷ್ಟಿಷ್ಟಲ್ಲ. ಕೈಗೆ ಬಂದ ತುತ್ತು ಬಾಯಿಗೆ ಬರುತ್ತಿರಲಿಲ್ಲ. ಆದರೆ ಈ ವರ್ಷ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಊಹಿಸಲಾಗದಷ್ಟು ಏರಿಕೆಯಾಗಲಿದೆ. ನಿಮ್ಮ ಹಳೆಯ ಹೂಡಿಕೆಗಳು ಅಥವಾ ಮರೆತು ಹೋಗಿದ್ದ ಇನ್ಶೂರೆನ್ಸ್ ಹಣ ಅಥವಾ ಪಿತ್ರಾರ್ಜಿತ ಆಸ್ತಿಯ ಹಣ ನಿಮ್ಮ ಕೈ ಸೇರಲಿದೆ. ತುಲಾರಾಶಿಯವರು ಹಣವನ್ನು ಖರ್ಚು ಮಾಡುವುದರಲ್ಲಿ ಎತ್ತಿದ ಕೈ. ಆದರೆ ಈ ವರ್ಷ ಬರುವ ಹಣ ನಿಮ್ಮ ಸಾಲಗಳನ್ನೆಲ್ಲ ತೀರಿಸಿ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಿಕೊಳ್ಳಲಿದೆ. ಗ್ರಹಗಳ ಸಂಚಾರವು ಧನಸ್ಥಾನದಲ್ಲಿ ಪ್ರಬಲವಾಗಿರುವುದರಿಂದ ನೀವು ಮಣ್ಣು ಮುಟ್ಟಿದರೂ ಚಿನ್ನವಾಗುವ ಯೋಗವಿದೆ. ಎರಡನೇ ದೊಡ್ಡ ಘಟನೆ ನಿಮ್ಮ ವೃತ್ತಿ ಜೀವನದಲ್ಲಿ ಮತ್ತು ಕೆಲಸದ ಜಾಗದಲ್ಲಿ ಸಿಗುವ ಉನ್ನತ ಸ್ಥಾನಮಾನ. ತುಲಾರಾಶಿಯವರು ಸಾಮಾನ್ಯವಾಗಿ ತುಂಬ ಕ್ರಿಯೇಟಿವ್ ಆಗಿರುತ್ತಾರೆ. ಒಂದೇ ರೀತಿಯ ಕೆಲಸ ಮಾಡಲು ಬೋರ್ ಮಾಡಿಕೊಳ್ಳುತ್ತಾರೆ. ಶನಿ ಮಹಾತ್ಮನ ಕೃಪೆಯಿಂದ ನೀವು ಯಾವ ಪ್ರಮೋಷನ್ಗಾಗಿ ಅಥವಾ ಯಾವ ಹುದ್ದೆಗಾಗಿ 5 ವರ್ಷಗಳಿಂದ ಕಾಯುತ್ತಿದ್ದೀರೋ ಅದು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ವಿಶೇಷವಾಗಿ ಕಲೆ, ಮೀಡಿಯಾ, ಫ್ಯಾಷನ್ ಡಿಸೈನಿಂಗ್ ಅಥವಾ ಬ್ಯೂಟಿ ಪಾರ್ಲರ್ನಂಥ ಸೌಂದರ್ಯಕ್ಕೆ ಸಂಬಂಧಿಸಿದ ಕೆಲಸ ಮಾಡುವವರಿಗೆ ಇದು ಸುವರ್ಣಯುಗ. ಆಫೀಸ್ನಲ್ಲಿ ನಿಮ್ಮ ಐಡಿಯಾಗಳಿಗೆ, ನಿಮ್ಮ ಪ್ರಾಜೆಕ್ಟ್ಗಳಿಗೆ ಬಾಸ್ ಕಡೆಯಿಂದ ಶಾಬಾಷ್ಗಿರಿ ಸಿಗಲಿದೆ. ನಿಮ್ಮ ಜೊತೆ ಕೆಲಸ ಮಾಡುವವರೇ ನಿಮ್ಮ ಬೆಳವಣಿಗೆಯನ್ನು ಕಂಡು ಅಸೂಯೆ ಪಡುವ ಮಟ್ಟಕ್ಕೆ ನೀವು ಬೆಳೆಯಲಿದ್ದೀರಿ. ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನ ಮಾಡುತ್ತಿರುವ ತುಲಾರಾಶಿಯವರಿಗೆ ನೇಮಕಾತಿ ಪತ್ರ ಕೈ ಸೇರುವ ಪ್ರಬಲವಾದ ಲಕ್ಷಣಗಳು ಗೋಚರಿಸುತ್ತಿವೆ. ಮೂರನೆಯ ರೋಚಕ ಘಟನೆ ಸ್ವಂತ ಮನೆ ಮತ್ತು ವಾಹನ ಯೋಗ. ತುಲಾರಾಶಿಯವರಿಗೆ ಸುಂದರವಾದ ಮನೆಯಲ್ಲಿರಬೇಕು, ನೋಡಲು ಚೆನ್ನಾಗಿರುವ ಗಾಳಿಯಲ್ಲಿ ಓಡಾಡಬೇಕು ಎಂಬ ಆಸೆ ಹುಟ್ಟಿನಿಂದಲೇ ಇರುತ್ತದೆ. ಆದರೆ ಬಜೆಟ್ ಸಮಸ್ಯೆಯಿಂದ ಅದು ಮುಂದೂಡಲ್ಪಡುತ್ತಿದ್ದು, ಚತುರ್ಥ ಸ್ಥಾನದ ಬಲ ಹೆಚ್ಚಾಗಲಿದ್ದು ನೀವು ಕನಸಿನ ಮನೆಯನ್ನು ಕಟ್ಟಲಿದ್ದೀರಿ ಅಥವಾ ಖರೀದಿಸಲಿದ್ದೀರಿ. ಕೇವಲ ಮನೆಯಲ್ಲ, ಆ ಮನೆಯ ಇಂಟೀರಿಯರ್ ಡಿಸೈನ್ ಹೇಗಿರುತ್ತದೆ ಅಂದರೆ ನೋಡುವವರು ಕಣ್ಣು ಬಿಡಬೇಕು, ಅಷ್ಟು ಸುಂದರವಾಗಿ ನಿಮ್ಮ ಮನೆಯನ್ನು ಅಲಂಕರಿಸಿರುತ್ತೀರಿ. ಇನ್ನು ವಾಹನದ ವಿಚಾರಕ್ಕೆ ಬಂದರೆ ತುಲಾರಾಶಿಯ ಅಧಿಪತಿ ಶುಕ್ರನು ವಾಹನಕಾರಕನಾಗಿದ್ದಾನೆ. ಹಾಗಾಗಿ ಈ ವರ್ಷ ನೀವು ದುಬಾರಿ ಬೆಲೆಯ ಐಷಾರಾಮಿ ಕಾರನ್ನು ಖರೀದಿಸುವ ಯೋಗ 100ಕ್ಕೆ 100ರಷ್ಟು ಇದೆ. ಇದು ಕೇವಲ ವಸ್ತುವಲ್ಲ, ಸಮಾಜದಲ್ಲಿ ನಿಮ್ಮ ಸ್ಟೇಟಸ್ ಅನ್ನು ಹೆಚ್ಚಿಸುವ ಸಂಕೇತವಾಗಿದೆ. ನಾಲ್ಕನೆಯ ಮಹತ್ತರ ಘಟನೆ ಪ್ರೇಮ ವಿವಾಹ ಮತ್ತು ದಾಂಪತ್ಯ ಜೀವನ. ತುಲಾರಾಶಿಯವರು ಪ್ರೀತಿಯ ವಿಷಯದಲ್ಲಿ ತುಂಬ ರೊಮ್ಯಾಂಟಿಕ್ ಆಗಿರುತ್ತಾರೆ. ಪ್ರೀತಿ ಇಲ್ಲದೆ ಇವರಿಗೆ ಬದುಕಲು ಕಷ್ಟ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ವಿಶೇಷವಾಗಿ ಯಾರನ್ನಾದರೂ ಮನಪೂರ್ತಿಯಾಗಿ ಪ್ರೀತಿಸುತ್ತಿದ್ದರೆ ಆ ವ್ಯಕ್ತಿಯ ಜೊತೆಯೇ ಮದುವೆಯಾಗುವ ಯೋಗವಿದೆ. ಮನೆಯವರ ವಿರೋಧವಿದ್ದರೆ ಅದೆಲ್ಲವೂ ಮಾಯವಾಗಿ ಹಿರಿಯರೇ ನಿಂತು ಮದುವೆ ಮಾಡಿಕೊಳ್ಳುತ್ತಾರೆ. ಇನ್ನು ಮದುವೆಯಾದ ದಂಪತಿಗಳಲ್ಲಿ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಲಿವೆ. ತುಲಾರಾಶಿಯವರು ಜಗಳವಾಡುವುದಕ್ಕಿಂತ ರಾಜಿ ಮಾಡಿಕೊಳ್ಳಲು ಹೆಚ್ಚು ಇಷ್ಟಪಡುತ್ತಾರೆ. ನಿಮ್ಮ ಈ ಗುಣದಿಂದಾಗಿ ನಿಮ್ಮ ಸಂಗಾತಿಯು ನಿಮ್ಮನ್ನ ದೇವರೆಂದು ಪೂಜಿಸುವ ಸಮಯವಿದು. ನಿಮ್ಮ ದಾಂಪತ್ಯ ಜೀವನದಲ್ಲಿ 2ನೇ ಹನಿಮೂನ್ ನಡೆಯುವಂತಹ ಸನ್ನಿವೇಶಗಳು ಸೃಷ್ಟಿಯಾಗಲಿವೆ. 5ನೇ ಘಟನೆ ಸ್ವಂತ ಬಿಸ್ನೆಸ್ ಮತ್ತು ಪಾಲುದಾರಿಕೆ. ತುಲಾರಾಶಿಯ ಚಿಹ್ನೆಯ ತಕ್ಕಡಿ ಅಂದರೆ ಬ್ಯಾಲೆನ್ಸ್ ಮಾಡುವುದು. ಹಾಗಾಗಿ ನಿಮಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ತುಂಬ ಚೆನ್ನಾಗಿ ಹೊಂದಿಕೆಯಾಗುತ್ತದೆ. ನೀವು ಹೊಸ ವ್ಯವಹಾರವನ್ನು ಶುರು ಮಾಡುವ ಆಲೋಚನೆ ಇದ್ದರೆ ಧೈರ್ಯವಾಗಿ ಮುಂದುವರಿಯಿರಿ. ಗ್ರಹಗಳ ಬೆಂಬಲ ನಿಮಗೆ ಪೂರ್ತಿಯಾಗಿದೆ. ನಿಮ್ಮ ಮಾತಿನ ಚಾತುರ್ಯದಿಂದ, ನಿಮ್ಮ ಸ್ಮೈಲ್ನಿಂದಲೇ ಗ್ರಾಹಕರನ್ನು ಸೆಳೆಯುವ ಶಕ್ತಿ ನಿಮಗಿದೆ.
ಬಟ್ಟೆ ವ್ಯಾಪಾರ, ಹೋಟೆಲ್ ಉದ್ಯಮ ಅಥವಾ ಆಭರಣದ ಅಂಗಡಿ ಇಟ್ಟಿರುವವರಿಗೆ ಲಾಭದ ಸುರಿಮಳೆಯಾಗಲಿದೆ. ಇಲ್ಲಿಯವರೆಗೆ ಆದ ನಷ್ಟವೆಲ್ಲವೂ ಮಂಜಿನಂತೆ ಕರಗಿ ಲಾಭದ ಕಡೆಗೆ ನಿಮ್ಮ ಗ್ರಾಫ್ ಏರಲಿದೆ. ಆದರೆ ಒಂದು ಮಾತು ನೆನಪಿರಲಿ, ತುಲಾ ರಾಶಿಯವರು ಎಲ್ಲರನ್ನೂ ಬೇಗ ನಂಬುತ್ತಾರೆ. ಬಟ್ಟೆ ವ್ಯಾಪಾರ, ಹೋಟೆಲ್ ಉದ್ಯಮ ಅಥವಾ ಆಭರಣದ ಅಂಗಡಿ ಇಟ್ಟಿರುವವರಿಗೆ ಲಾಭದ ಸುರಿಮಳೆಯಾಗಲಿದೆ. ಇಲ್ಲಿಯವರೆಗೆ ಆದ ನಷ್ಟವೆಲ್ಲವೂ ಮಂಜಿನಂತೆ ಕರಗಿ ಲಾಭದ ಕಡೆಗೆ ನಿಮ್ಮ ಗ್ರಾಫ್ ಏರಲಿದೆ. ಆದರೆ ಒಂದು ಮಾತು ನೆನಪಿರಲಿ, ತುಲಾ ರಾಶಿಯವರು ಎಲ್ಲರನ್ನ ಬೇಗ ನಂಬುತ್ತಾರೆ. ಪಾರ್ಟ್ನರ್ಗಳನ್ನು ಆಯ್ಕೆ ಮಾಡುವಾಗ ಎಚ್ಚರವಿರಲಿ. 6ನೇ ಘಟನೆ, ಷೇರು ಮಾರುಕಟ್ಟೆ ಮತ್ತು ಲಾಟರಿ ಯೋಗ. ತುಲಾ ರಾಶಿಯವರಿಗೆ ಅದೃಷ್ಟ ಎನ್ನುವುದು ಯಾವಾಗಲೂ ಕೈ ಹಿಡಿಯಲ್ಲ. ಆದರೆ ಈಗ ಗ್ರಹಗತಿಗಳು ಬದಲಾಗುತ್ತಿವೆ. ಷೇರು ಮಾರುಕಟ್ಟೆಯಲ್ಲಿ ದೀರ್ಘಕಾಲದ ಹೂಡಿಕೆ ಮಾಡಿರುವವರಿಗೆ ಬಂಪರ್ ಲಾಭ ಕಾದಿದೆ. ನೀವು ಹಾಕಿದ ಹಣ 2ರಷ್ಟು 3ರಷ್ಟು ಆಗುವ ಸಾಧ್ಯತೆ ಇದೆ. ನೀವು ಊಹಿಸದ ರೀತಿಯಲ್ಲಿ ಚಿಕ್ಕ ಮೊತ್ತದ ಹೂಡಿಕೆಯು ದೊಡ್ಡ ಮೊತ್ತವಾಗಿ ಕೈ ಸೇರಲಿದೆ. ತುಲಾ ರಾಶಿಯವರು ರಿಸ್ಕ್ ತೆಗೆದುಕೊಳ್ಳಲು ಸ್ವಲ್ಪ ಹಿಂದೆ ಮುಂದೆ ನೋಡುತ್ತಾರೆ. ಆದರೆ ಈ ವರ್ಷ ಲೆಕ್ಕಾಚಾರದ ರಿಸ್ಕ್ ತೆಗೆದುಕೊಂಡ್ರೆ ಯಶಸ್ಸು ನಿಮ್ಮದೇ. ಅನಿರೀಕ್ಷಿತ ಧನಲಾಭ ಅಂದರೆ ಲಾಟರಿ ಅಥವಾ ಚೀಟಿ ವ್ಯವಹಾರದಲ್ಲಿಯೂ ಧನಲಾಭವಾಗುವ ಸೂಚನೆಗಳು ಕಂಡುಬರುತ್ತಿವೆ. 7ನೇದು, ವಿದೇಶ ಪ್ರವಾಸ ಮತ್ತು ದೂರ ಪ್ರಯಾಣ. ತುಲಾ ರಾಶಿಯವರು ಸುತ್ತಾಡಲು ಇಷ್ಟಪಡುವ ಜೀವಿಗಳು. ನಿಮ್ಮ ಪಾಸ್ಪೋರ್ಟ್ಗೆ ಬಲ ಬರಲಿದೆ. ಕೆಲಸದ ವಿಚಾರವಾಗಿ ಅಥವಾ ಮೋಜು ಮಸ್ತಿಗಾಗಿ ವಿದೇಶಕ್ಕೆ ಹಾರುವ ಯೋಗವಿದೆ. ವಿದೇಶದಲ್ಲಿ ಉದ್ಯೋಗ ಹುಡುಕುತ್ತಿರುವವರಿಗೆ ಒಳ್ಳೆಯ ಸುದ್ದಿ ಕಾದಿದೆ. ಅಲ್ಲಿನ ವಾತಾವರಣ, ಅಲ್ಲಿನ ಲೈಫ್ ಸ್ಟೈಲ್ ನಿಮಗೆ ತುಂಬ ಇಷ್ಟವಾಗುತ್ತದೆ. ಈ ಪ್ರಯಾಣವು ಕೇವಲ ಪ್ರಯಾಣವಾಗಿರದೆ ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸುವಂಥ ಅನುಭವವನ್ನು ನೀಡಲಿದೆ. ತೀರ್ಥಕ್ಷೇತ್ರ ದರ್ಶನಕ್ಕಿಂತ ಹೆಚ್ಚಾಗಿ ಪ್ರಕೃತಿ ಸೌಂದರ್ಯವಿರುವ ತಾಣಗಳಿಗೆ ನೀವು ಭೇಟಿ ನೀಡುವಿರಿ. 8ನೆಯ ಘಟನೆ, ಕೋರ್ಟು ಕಚೇರಿ ಮತ್ತು ಆಸ್ತಿ ವಿವಾದಗಳ ಇತ್ಯರ್ಥ. ನಿಮ್ಮ ಕುಟುಂಬದಲ್ಲಿ ಅಣ್ಣ ತಮ್ಮಂದಿರ ಅಥವಾ ಅಕ್ಕ ತಂಗಿಯರ ನಡುವೆ ಆಸ್ತಿಗಾಗಿ ಜಗಳವಿದ್ರೆ ಅದು ಬಗೆಹರಿಯಲಿದೆ. ವಿಶೇಷವೆಂದರೆ ತುಲಾ ರಾಶಿಯವರು ಶಾಂತಿ ಪ್ರಿಯರಾದ್ದರಿಂದ ಕೋರ್ಟ್ ಮೆಟ್ಟಿಲೇರಿದ್ದ ಕೇಸುಗಳು ಕೂಡ ಹೊರಗಡೆ ರಾಜಿ ಸಂಧಾನದ ಮೂಲಕ ಇತ್ಯರ್ಥವಾಗುವ ಸಾಧ್ಯತೆ ಹೆಚ್ಚು. ನಿಮಗೆ ನ್ಯಾಯಯುತವಾಗಿ ಸಿಗಬೇಕಾದ ಪಾಲು 1 ರೂಪಾಯಿ ಕೂಡ ಕಡಿಮೆಯಾಗದಂತೆ ನಿಮ್ಮ ಕೈ ಸೇರಲಿದೆ. ದಾಯಾದಿ ಕಲಹಗಳು ಅಂತ್ಯಗೊಂಡು ಕುಟುಂಬದಲ್ಲಿ ಮತ್ತೆ ನಗುವಿನ ವಾತಾವರಣ ಸೃಷ್ಟಿಯಾಗಲಿದೆ. ನೀವು ಪಟ್ಟ ಮಾನಸಿಕ ಹಿಂಸೆಗೆ ಈಗ ಮುಕ್ತಿ ಸಿಗಲಿದೆ. 9ನೇದು, ಹೊಸ ಎಲೆಕ್ಟ್ರಾನಿಕ್ ಡಿವೈಸ್ ಮತ್ತು ಲಕ್ಸುರಿ ವಸ್ತುಗಳ ಖರೀದಿ. ತುಲಾ ರಾಶಿಯವರಿಗೆ ಲೇಟೆಸ್ಟ್ ಆಗಿ ಬಂದಿರುವ ಮೊಬೈಲ್, ಲ್ಯಾಪ್ಟಾಪ್ ಅಥವಾ ಗ್ಯಾಜೆಟ್ಗಳನ್ನು ಬಳಸುವ ಕ್ರೇಜ್ ಇರುತ್ತದೆ. 2026ರಲ್ಲಿ ನೀವು ಅಂದುಕೊಂಡಂತಹ ದುಬಾರಿ ಬೆಲೆಯ ಐಫೋನ್ ಅಥವಾ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಖರೀದಿಸುತ್ತೀರಿ. ಇದು ಕೇವಲ ಶೋಕಿಗಾಗಿಯಲ್ಲ. ಈ ಹೊಸ ತಂತ್ರಜ್ಞಾನವನ್ನು ಬಳಸಿಕೊಂಡು ನೀವು ಹೊಸ ಸ್ಕಿಲ್ಗಳನ್ನು ಕಲಿಯಲಿದ್ದೀರಿ. ಆನ್ಲೈನ್ ಮೂಲಕ ಹಣ ಸಂಪಾದಿಸುವ ಮಾರ್ಗಗಳನ್ನು ಕಂಡುಕೊಳ್ಳುವಿರಿ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರುವ ತುಲಾ ರಾಶಿಯವರಿಗೆ ಫಾಲೋವರ್ ಸಂಖ್ಯೆ ಹೆಚ್ಚಾಗಿ ಅದರಿಂದಲೂ ಆದಾಯ ಬರುವ ನಿರೀಕ್ಷೆ ಇದೆ. 10ನೆಯ ಸಕಾರಾತ್ಮಕ ಘಟನೆ, ಸಮಾಜದಲ್ಲಿ ಕೀರ್ತಿ ಮತ್ತು ಗೌರವ. ತುಲಾ ರಾಶಿಯವರು ಎಲ್ಲಿ ಹೋದರೂ ತಮ್ಮ ವ್ಯಕ್ತಿತ್ವದಿಂದ ಎಲ್ಲರ ಗಮನ ಸೆಳೆಯುತ್ತಾರೆ. ನೀವು ಮಾಡುವ ಸಮಾಜಮುಖಿ ಕೆಲಸಗಳಿಂದ ಅಥವಾ ನಿಮ್ಮ ವೃತ್ತಿಯಲ್ಲಿನ ಸಾಧನೆಯಿಂದ ನಿಮಗೆ ಸನ್ಮಾನಗಳು ದೊರೆಯಲಿವೆ. ರಾಜಕೀಯದಲ್ಲಿ ಆಸಕ್ತಿ ಇರುವವರಿಗೆ ದೊಡ್ಡ ಹುದ್ದೆ ಸಿಗುವ ಯೋಗವಿದೆ. ನಿಮ್ಮ ಮಾತಿಗೆ ಬೆಲೆ ಇರಲಿದೆ. ಇಷ್ಟು ದಿನ ನಿಮ್ಮನ್ನು ಯಾರು ಕಡೆಗಣಿಸಿದ್ದರೋ ಅವರೇ ಈಗ ನಿಮ್ಮ ಅಪಾಯಿಂಟ್ಮೆಂಟ್ಗಾಗಿ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ನಿಮ್ಮ ವ್ಯಕ್ತಿತ್ವ ವಿಕಸನವಾಗಲಿದೆ. 10 ಜನರ ಮುಂದೆ ನಿಂತು ಮಾತನಾಡುವ ಧೈರ್ಯ ಮತ್ತು ಶಕ್ತಿ ನಿಮಗೆ ಬರಲಿದೆ. ಸ್ನೇಹಿತರೆ, ನಾಣ್ಯಕ್ಕೆ 2 ಮುಖ ಇರುವಂತೆ ಗ್ರಹಗಳ ಆಟದಲ್ಲಿಯೂ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಇರುತ್ತದೆ. ಈಗ ನಾನು ಹೇಳಲಿರುವ 2 ಘಟನೆಗಳು ಎಚ್ಚರಿಕೆಯ ಗಂಟೆಗಳು. ತುಲಾ ರಾಶಿಯವರ ಕೆಲವು ನ್ಯೂನತೆಗಳು ಇದಕ್ಕೆ ಕಾರಣವಾಗಬಹುದು. 11ನೆಯ ಘಟನೆ, ಗಂಭೀರ ಎಚ್ಚರಿಕೆ, ಸೋಮಾರಿತನ ಮತ್ತು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಗೊಂದಲ. ತುಲಾ ರಾಶಿಯವರ ಅತಿ ದೊಡ್ಡ ಶತ್ರು ಎಂದರೆ ನಾಳೆ ಮಾಡಿದರಾಯ್ತು ಎನ್ನುವ ಸೋಮಾರಿತನ ಮತ್ತು ಇದು ಮಾಡಲ್ಲ ಅದು ಮಾಡಲ್ಲ ಎನ್ನುವ ಗೊಂದಲ. ನಿಮ್ಮ ಕೈಗೆ ಬರುವ ದೊಡ್ಡ ದೊಡ್ಡ ಅವಕಾಶಗಳನ್ನು ನೀವು ಈ ಗೊಂದಲದ ಸ್ವಭಾವದಿಂದ ಕಳೆದುಕೊಳ್ಳುವ ಅಪಾಯವಿದೆ. ಉದಾಹರಣೆಗೆ, ಒಂದು ಒಳ್ಳೆಯ ಕೆಲಸ ಸಿಕ್ಕಿರುತ್ತದೆ, ಆದರೆ ಹೊರ ಇದೆ ಅಂತಾನೋ ಅಥವಾ ದೂರ ಇದೆ ಅಂತಾನೋ ಅಥವಾ ಇನ್ನೇನೋ ಸಣ್ಣ ಕಾರಣಕ್ಕೆ ಬೇಡ ಅನ್ನುತ್ತೀರಿ. ಆಮೇಲೆ ಪಶ್ಚಾತ್ತಾಪ ಪಡುತ್ತೀರಿ. ಇದಕ್ಕೆ ಪರಿಹಾರ ಇಷ್ಟೇ: ಅವಕಾಶ ಬಂದಾಗ ತಕ್ಷಣ ಹೌದು ಎಂದು ಒಪ್ಪಿಕೊಳ್ಳಿ. ಅತಿಯಾಗಿ ಯೋಚನೆ ಮಾಡಬೇಡಿ. ನಿಮ್ಮ ಸೋಮಾರಿತನವನ್ನು ಬಿಟ್ಟು ಚುರುಕಾದರೆ ಜಗತ್ತೇ ನಿಮ್ಮ ಕಾಲಡಿಯಲ್ಲಿರುತ್ತದೆ.
12ನೆಯ ಘಟನೆ ಆರೋಗ್ಯದಲ್ಲಿ ಕಿಡ್ನಿ ಅಥವಾ ಸೊಂಟದ ಸಮಸ್ಯೆ ಮತ್ತು ಗುಪ್ತ ಶತ್ರುಗಳ ಕಾಟ. ತುಲಾರಾಶಿಗೆ ಸಂಬಂಧಪಟ್ಟ ದೇಹದ ಭಾಗಗಳೆಂದರೆ ಕಿಡ್ನಿ ಮತ್ತು ಕೆಳಬೆನ್ನು. ಈ ವರ್ಷ ಅತಿಯಾದ ಕೆಲಸದ ಒತ್ತಡ ಅಥವಾ ನೀರಿನ ವ್ಯತ್ಯಾಸದಿಂದ ಈ ಭಾಗಗಳಲ್ಲಿ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಹಾಗೆಯೇ ತುಲಾರಾಶಿಯವರು ಎಲ್ಲರನ್ನೂ ನಗಿಸುತ್ತಿರುತ್ತೀರಿ, ಆದರೆ ನಿಮ್ಮ ನಗುವನ್ನು ನೋಡಿ ಸಹಿಸದ ಗುಪ್ತ ಶತ್ರುಗಳು ನಿಮ್ಮ ಬೆನ್ನ ಹಿಂದೆ ಕೆಟ್ಟದಾಗಿ ಮಾತನಾಡಬಹುದು, ನಿಮ್ಮ ಮುಗ್ಧತನವನ್ನು ದುರುಪಯೋಗಪಡಿಸಿಕೊಳ್ಳಬಹುದು. ಇದಕ್ಕೆ ಪರಿಹಾರ, ದಿನಕ್ಕೆ ಸಾಕಷ್ಟು ನೀರು ಕುಡಿಯಿರಿ ಮತ್ತು ಯಾರ ಮುಂದೆಯೂ ನಿಮ್ಮ ಸೀಕ್ರೆಟ್ಗಳನ್ನು ಅಥವಾ ನಿಮ್ಮ ಮುಂದಿನ ಪ್ಲಾನ್ಗಳನ್ನು ಬಾಯಿ ಬಿಟ್ಟು ಹೇಳಬೇಡಿ. ಬಾಯಿ ಮುಚ್ಚಿದ್ದರೆ ಬದುಕಿದ್ರಿ ಎನ್ನುವ ಮಾತು ಈ ವರ್ಷ ನಿಮಗೆ ಮಂತ್ರವಾಗಬೇಕು. ಈಗ ಎದುರಾಗುವ ಕಷ್ಟಗಳನ್ನು ಗೆದ್ದು ತುಲಾರಾಶಿಯವರು ರಾಜರಂತೆ ಬದುಕಲು ಮಾಡಬೇಕಾದ ಸುಲಭವಾದ ಪರಿಹಾರಗಳು. ಮುಂದಿನ ಈ ಪರಿಹಾರ ತುಂಬ ಮುಖ್ಯ. ತುಲಾರಾಶಿಯ ಅಧಿಪತಿ ಶುಕ್ರ ಮತ್ತು ಅಧಿದೇವತೆ ಮಹಾಲಕ್ಷ್ಮಿ. ಆದ್ದರಿಂದ ಪ್ರತಿ ಶುಕ್ರವಾರದಂದು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಲಕ್ಷ್ಮಿಗೆ ತುಪ್ಪದ ದೀಪ ಹಚ್ಚಿ, ಸಾಧ್ಯವಾದರೆ ಬಿಳಿ ಬಣ್ಣದ ಹೂಗಳನ್ನು ಅಮ್ಮನವರಿಗೆ ಅರ್ಪಿಸಿ. ಇದು ನಿಮ್ಮ ಮನೆಯಲ್ಲಿ ಹಣದ ಹರಿವನ್ನು ಹೆಚ್ಚಿಸುತ್ತದೆ ಮತ್ತು ದಾರಿದ್ರ್ಯವನ್ನು ಓಡಿಸುತ್ತದೆ. ಎರಡನೆಯದಾಗಿ, ಸ್ತ್ರೀಯರಿಗೆ ಗೌರವ ನೀಡುವುದು. ತುಲಾರಾಶಿಯವರು ಶುಕ್ರನ ಪ್ರಭಾವದಲ್ಲಿರುವುದರಿಂದ ನಿಮ್ಮ ಮನೆಯಲ್ಲಿರುವ ತಾಯಿ, ಪತ್ನಿ ಅಥವಾ ಅಕ್ಕ ತಂಗಿಯರಿಗೆ ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕಿಸಬೇಡಿ. ಅವರಿಗೆ ಸಣ್ಣದೊಂದು ಉಡುಗೊರೆ ಕೊಟ್ಟು ಖುಷಿಪಡಿಸಿ. ಅವರು ಖುಷಿಯಾಗಿದ್ದರೆ ಸಾಕ್ಷಾತ್ ಶುಕ್ರ ಗ್ರಹವೇ ನಿಮಗೆ ಒಳ್ಳೆಯದು ಉಳಿದು ಬರುತ್ತದೆ. ಇದು ಅತಿ ಸರಳ ಆದರೆ ಅತ್ಯಂತ ಶಕ್ತಿಯುತವಾದ ಪರಿಹಾರ. ಮೂರನೇ ಪರಿಹಾರ, ಗೋಸೇವೆ. ಶುಕ್ರವಾರದಂದು ಹಸುವಿಗೆ ಬಾಳೆಹಣ್ಣು ಅಥವಾ ಬೆಲ್ಲವನ್ನು ತಿನ್ನಿಸಿ. ಅದರಲ್ಲೂ ಬಿಳಿ ಬಣ್ಣದ ಹಸುವಿಗೆ ತಿನ್ನಿಸುವುದು ಶ್ರೇಷ್ಠ. ಇದು ನಿಮ್ಮ ಜಾತಕದಲ್ಲಿರುವ ಎಂತಹದ್ದೇ ದೋಷವಿದ್ದರೂ ಅದನ್ನು ಸುಟ್ಟು ಹಾಕುತ್ತದೆ, ನಿಮ್ಮ ಆರೋಗ್ಯ ಮತ್ತು ಆಯಸ್ಸನ್ನು ವೃದ್ಧಿಸುತ್ತದೆ. ಸ್ನೇಹಿತರೆ, ತುಲಾರಾಶಿಯವರ ಪಾಲಿಗೆ ನಿಜಕ್ಕೂ ಒಂದು ಪವಾಡದ ವರ್ಷ. ದೇವರು ನಿಮಗೆ ಎಲ್ಲ ಅವಕಾಶಗಳನ್ನು ಕೊಡುತ್ತಿದ್ದಾನೆ. ಅದನ್ನು ಬಾಚಿಕೊಳ್ಳುವ ಜವಾಬ್ದಾರಿ ನಿಮ್ಮದು. ಈ 12 ವಿಷಯಗಳಲ್ಲಿ ನೀವು ಯಾವುದನ್ನು ಹೆಚ್ಚು ಇಷ್ಟಪಟ್ಟಿದ್ದೀರಿ ಅಥವಾ ಸದ್ಯಕ್ಕೆ ನೀವು ಯಾವ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ದೀರಿ? ಹಣದ ಸಮಸ್ಯೆ, ಪ್ರೀತಿ ಪ್ರೇಮದ ವಿಷಯವೇ ಅಥವಾ ಕೋರ್ಟ್ ಕೇಸ್ಗಳ? ದಯವಿಟ್ಟು ಮುಚ್ಚುಮರೆ ಇಲ್ಲದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಸಮಸ್ಯೆಗೆ ನಾವು ಮುಂದಿನ ವಿಡಿಯೋಗಳಲ್ಲಿ ಜ್ಯೋತಿಷ್ಯದ ಪರಿಹಾರ ತಿಳಿಸುತ್ತೇವೆ. ಹಾಗೆಯೇ ತುಲಾರಾಶಿಯ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ, ಈ ಮಾಹಿತಿಯಲ್ಲಿ ನಿಮಗೆ ನಂಬಿಕೆ ಬಂದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ತುಲಾರಾಶಿಯ ಸ್ನೇಹಿತರಿಗೆ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಅವರಿಗೂ ಈ ದೈವಿಕ ಸಂದೇಶ ತಲುಪಲಿ, ಅವರಿಗೂ ಒಳ್ಳೆಯದಾಗಲಿ. ನಿಮ್ಮ ಬಾಳಿನಲ್ಲಿ ಬಂಗಾರದ ಬೆಳೆ ಬೆಳೆಯಲಿ, ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಲಿ ಎಂದು ಹಾರೈಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಮಹಾಲಕ್ಷ್ಮಿ. ಸರ್ವೇ ಜನ ಸುಖಿನೋ ಭವಂತು. 12 ರಾಶಿಗಳಲ್ಲಿ 7ನೇ ರಾಶಿ ತುಲಾ. ಈ ರಾಶಿಯ ಅಧಿಪತಿ ಶುಕ್ರ. ಈ ಚಿಹ್ನೆಯಲ್ಲಿ ಗಾಳಿಯ ಅಂಶವು ಹೆಚ್ಚು ಪ್ರಮುಖವಾಗಿದೆ. ಇದು ಚಲಿಸಬಲ್ಲ ಚಿಹ್ನೆ. ಈ ರಾಶಿಯಲ್ಲಿ ಶನಿಯು ಉತ್ಕೃಷ್ಟನಾಗಿರುತ್ತಾನೆ ಮತ್ತು ಸೂರ್ಯನು ದುರ್ಬಲನಾಗಿರುತ್ತಾನೆ. ತುಲಾ ರಾಶಿಯಲ್ಲಿ ಜನಿಸಿದವರು ಬಹಳ ಮಹತ್ವಾಕಾಂಕ್ಷೆಯುಳ್ಳವರು ಮತ್ತು ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಸಾಧಿಸಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ. ಅವರು ಉತ್ತಮ ಕೇಳುಗರು, ಆದರೆ ಅಂತಿಮವಾಗಿ ಅವರ ಮನಸ್ಸಿನ ಧ್ವನಿಯನ್ನೇ ಕೇಳುತ್ತಾರೆ. ಅವರು ನಿಷ್ಪಕ್ಷಪಾತ ಮತ್ತು ಸಮಚಿತ್ತದಿಂದ ಕೂಡಿರುತ್ತಾರೆ. ಅವರು ಸ್ವತಂತ್ರ ಸಿದ್ಧಾಂತವನ್ನು ಹೊಂದಿದ್ದಾರೆ ಮತ್ತು ಯಾರ ಅಡಿಯಲ್ಲಿಯೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ಜೀವನವನ್ನು ಸಮತೋಲನ ಪಡಿಸುವಂಥ ಕಲೆಯನ್ನು ಜನ್ಮತಃ ವರವಾಗಿ ಪಡೆದುಕೊಂಡು ಹುಟ್ಟಿರುವಂಥ ತುಲಾ ರಾಶಿಯವರು. ಸ್ನೇಹಿತರೆ, ನೀವು ನಿಮ್ಮ ಜೀವನದಲ್ಲಿ ಸುಖವಾಗಿರಲು, ನೆಮ್ಮದಿಯಾಗಿರಲು, ಸಂತೋಷವಾಗಿರಲು, ಜೀವನ ಎಂಬ ಯುದ್ಧವನ್ನು ಗೆಲ್ಲಲು, ವಿಜಯ ಪತಾಕೆಯನ್ನು ಹಾರಿಸಲು ಯಾವ 5 ಪ್ರತಿಜ್ಞೆಗಳನ್ನು ಕೈಗೊಳ್ಳಬೇಕು ಎಂಬಂತಹ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ನೀವು ತುಲಾ ರಾಶಿಯವರಾಗಿದ್ದರೆ ಅಥವಾ ನಿಮ್ಮ ಹತ್ತಿರದವರು ತುಲಾ ರಾಶಿಯವರಾಗಿದ್ದರೆ ತಪ್ಪದೆ ಈ ಪೂರ್ತಿ ವಿಡಿಯೋ ನೋಡಿ ಜೈ ಶುಕ್ರದೇವ ಎಂದು ಕಮೆಂಟ್ ಮಾಡಿ. ಸದಾ ನಗುಮೊಗದ, ಎಲ್ಲರನ್ನ ಪ್ರೀತಿಸುವ, ನ್ಯಾಯಕ್ಕಾಗಿ ಹೋರಾಡುವ ಸಂಬಂಧಗಳೇ ಸರ್ವಸ್ವ ಎಂದು ನಂಬಿರುವ ವ್ಯಕ್ತಿಗಳೇ ತುಲಾ ರಾಶಿಯವರು. ತುಲಾ ರಾಶಿಯವರು ಅನಿಯಮಿತ ಮನಸ್ಸನ್ನು ಹೊಂದಿದ್ದಾರೆ ಮತ್ತು ಒಂದೇ ಆಲೋಚನೆಗೆ ಅಂಟಿಕೊಳ್ಳುವುದಿಲ್ಲ. ಅವರು ವಿಮರ್ಶಾತ್ಮಕ ಸ್ವಭಾವವನ್ನು ಹೊಂದಿದ್ದಾರೆ. ತುಲಾ ರಾಶಿಯವರು ಇತರರ ಕೆಲಸವನ್ನು ಮೆಚ್ಚುವುದಿಲ್ಲ. ಅವರು ಮೇಲ್ನೋಟಕ್ಕೆ ಮತ್ತು ನಿರ್ಲಿಪ್ತವಾಗಿ ಮತ್ತು ಕೆಲವೊಮ್ಮೆ ನಿರ್ಣಯಿಸದ ಮತ್ತು ಸ್ವಯಂ ಭೋಗದಿಂದ ಕಾಣುತ್ತಾರೆ. ಗಾಳಿಯ ಸಂಕೇತವಾಗಿರುವುದರಿಂದ ಅವರು ಪ್ರಾಯೋಗಿಕವಾಗಿ ನೋಡಿದಾಗ ನಿಜ ವಾಸ್ತವವನ್ನು ಮೀರಿದ ರೀತಿಯಲ್ಲಿ ಅತಿರೇಕವಾಗಿ ಯೋಚಿಸುತ್ತಾರೆ. ಇವರು ಜೋರಾಗಿ ಮಾತನಾಡುವ ಜನರಿಂದ ದೂರ ಹೋಗುತ್ತಾರೆ. ಯಾವುದೇ ಬಾಹ್ಯ ಸವಾಲನ್ನು ಎದುರಿಸುವ ಸ್ವಾಭಾವಿಕ ಶಕ್ತಿ ಅವರಲ್ಲಿದೆ.
ರಾಶಿಚಕ್ರದ ಅತ್ಯಂತ ಆಕರ್ಷಕ ಮತ್ತು ರಾಜತಾಂತ್ರಿಕ ರಾಶಿ ತುಲಾ ರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ತುಲಾ ರಾಶಿಯ ಚಿಹ್ನೆ ತಕ್ಕಡಿ. ಇದು ಕೇವಲ ಒಂದು ಚಿಹ್ನೆ ಅಲ್ಲ, ಇದು ತುಲಾ ರಾಶಿಯವರ ಸಂಪೂರ್ಣ ಜೀವನದ ಸಾರ ತಕ್ಕಡಿಯಂತೆ. ಇವರ ಜೀವನದ ಪ್ರತಿಯೊಂದು ಅಂಶದಲ್ಲೂ ಸಮತೋಲನವನ್ನು ಹುಡುಕುತ್ತಾರೆ. ಪ್ರೀತಿ, ದ್ವೇಷ, ಸರಿ ತಪ್ಪು ಭಾವನೆ ತಿದ್ದಿ ಎಲ್ಲವನ್ನ ಅಳೆದು ತೂಗಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಇದೇ ಗುಣ ಇವರನ್ನ ನ್ಯಾಯವಂತ ಮತ್ತು ನಿಷ್ಪಕ್ಷಪಾತ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಆದರೆ ಇದೇ ಗುಣವೇ ಇವರ ದೊಡ್ಡ ದೌರ್ಬಲ್ಯವೂ ಹೌದು. ಅದರ ಬಗ್ಗೆ ಮುಂದೆ ನೋಡೋಣ ಬನ್ನಿ. ಈ ರಾಶಿಯ ಅಧಿಪತಿ ಶುಕ್ರದೇವ. ಶುಕ್ರನನ್ನ ಪ್ರೀತಿ, ಸೌಂದರ್ಯ, ಕಲೆ, ಐಷಾರಾಮಿ ಜೀವನ ಮತ್ತು ಸಂಬಂಧಗಳ ಕಾರಕ ಎಂದು ಕರೆಯಲಾಗುತ್ತದೆ. ಹಾಗಾಗಿಯೇ ತುಲಾ ರಾಶಿಯವರಿಗೆ ಹುಟ್ಟಿನಿಂದಲೇ ಒಂದು ಆಕರ್ಷಕ ವ್ಯಕ್ತಿತ್ವ, ಕಲಾತ್ಮಕ ಹೃದಯ ಮತ್ತು ಎಲ್ಲರನ್ನೂ ಪ್ರೀತಿಸುವ ಗುಣ ರಕ್ತದಲ್ಲಿಯೇ ಬಂದಿರುತ್ತದೆ. ಜಗಳವ ವಾದ ಸಂಘರ್ಷವನ್ನ ಇವರು ದೂರದಿಂದಲೇ ದ್ವೇಷಿಸುತ್ತಾರೆ. ಶಾಂತಿ ಮತ್ತು ಸೌಹಾರ್ದತೆ ಇವರ ಜೀವನದ ಮೂಲ ಮಂತ್ರ. ಮೇಲ್ನೋಟಕ್ಕೆ ಇವರು ಸದಾ ಸಂತೋಷವಾಗಿ ಎಲ್ಲರೊಂದಿಗೆ ಬೆರೆಯುತ್ತಾ ಯಾವುದೇ ಚಿಂತೆ ಇಲ್ಲದೆ ಇರುವಂತೆಯೇ ಕಾಣುತ್ತಾರೆ. ಇವರ ಮಾತು ಜೇನಿನಂತೆಯೇ ಸಿಹಿ. ಇವರ ನಗು ಯಾರನ್ನಾದರೂ ಮರುಳು ಮಾಡುವಂಥದ್ದು. ಆದರೆ ಇದು ಕೇವಲ ಮೇಲ್ಪದರ ಮಾತ್ರ. ಅವರ ಮನಸ್ಸಿನೊಳಗೆ ನಿರಂತರವಾಗಿ ಒಂದು ತಕ್ಕಡಿ ಚಲಿಸುತ್ತಲೇ ಇರುತ್ತದೆ. ಪ್ರತಿಯೊಂದು ಮಾತನ್ನ, ಪ್ರತಿಯೊಂದು ಘಟನೆಯನ್ನ, ಪ್ರತಿಯೊಬ್ಬ ವ್ಯಕ್ತಿಯನ್ನ ಅಳೆದು ತೂಗುತ್ತಿರುತ್ತಾರೆ. ಹೀಗೆ ಮಾಡಿದರೆ, ಸರಿಯಾದ ರೀತಿ ಮಾಡಿದರೆ ಅವರಿಗೆ ಬೇಸರವಾಗಬಹುದು ಅಥವಾ ಯೋಚನೆ ಇವರನ್ನ ಸದಾ ಕಾಡುತ್ತಿರುತ್ತದೆ. ಇನ್ನು ಪ್ರತಿಯೊಬ್ಬರು ಹೊಸ ವರ್ಷದಲ್ಲಿ ಪ್ರಾರಂಭದಲ್ಲಿ ಕೆಲವು ಸಂಕಲ್ಪಗಳನ್ನು, ರೆಸಲ್ಯೂಷನ್ಗಳನ್ನು ಹಾಕಿಕೊಳ್ಳುತ್ತೇವೆ. ಆದರೆ ಯಾರೂ ಅದನ್ನು ಫಾಲೋ ಮಾಡೋದಿಲ್ಲ. ಆದರೆ ತುಂಬ ರಾಶಿಯವರು ಈ ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ 5 ಪ್ರತಿಜ್ಞೆಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಿಮ್ಮ ಜೀವನ ತಂಗಾಳಿಯಂತೆ ಬಹಳ ತಂಪಾಗಿ ಆನಂದಮಯವಾಗಿರುತ್ತದೆ. ತುಲಾ ರಾಶಿಯವರು ಮಾಡಬೇಕಾದಂಥ ಮೊದಲನೇ ಪ್ರತಿಜ್ಞೆ, ನನ್ನ ಜ್ಞಾಪಕ ಶಕ್ತಿಯನ್ನು ವೃದ್ಧಿಪಡಿಸಿಕೊಳ್ಳುತ್ತೇನೆ ಅಂತ ಮಾಡಬೇಕು. ತುಲಾ ರಾಶಿಯವರಿಗೆ ನಂಬಿಕೆ ದ್ರೋಹ ಜಾಸ್ತಿ ಆಗುವುದು, ನಿಮ್ಮ ಒಳ್ಳೆಯತನಕ್ಕೆ ತಪ್ಪಾಗಿ ಬಳಸಿಕೊಳ್ಳುವುದು, ನಿಮ್ಮ ಮರೆವು ನಿಮ್ಮ ದೊಡ್ಡ ಶಸ್ತ್ರು ಅಂತಾನೆ ಹೇಳ್ಬೋದು. ನೀವು ಈ ಮರೆಯುವ ಗುಣವನ್ನು ನಿಮ್ಮ ಸಂಬಂಧಿಕರು, ಸ್ನೇಹಿತರು, ಶತ್ರುಗಳು, ಈ ಸಮಾಜದವರು ಅಸ್ತ್ರವಾಗಿ ಬಳಸಿಕೊಳ್ಳುತ್ತಾರೆ. ಹೇಗೆ ಜ್ಞಾಪಕ ಶಕ್ತಿಯನ್ನು ವೃದ್ಧಿಪಡಿಸುವುದು ಅಂತ ನಿಮಗೆ ಕ್ವೆಷನ್ ಇರಬಹುದು. ನೀವು ನಿಮ್ಮ ಜೀವನದಲ್ಲಿ ಆದಂತಹ ಘಟನೆಗಳನ್ನು ಒಂದು ಪೆನ್ನು ಹಾಗೂ ಪೇಪರನ್ನು ತೆಗೆದುಕೊಂಡು ಬರಿತಾ ಹೋಗಿ. ನಾಳೆ ಆಫೀಸ್ನಲ್ಲಿ ಎಷ್ಟು ಗಂಟೆಗೆ ಮೀಟಿಂಗ್ ಇದೆ, ನಾಳೆದು ಶೆಡ್ಯೂಲ್ ಎಲ್ಲ ನೀಟಾಗಿ ಒಂದು ಪೆನ್ನು ಪೇಪರು ತಗೊಂಡು ಬರಿತಾ ಹೋಗಿ. ಆ ಬುಕ್ಸ್ನ ನಿಮ್ಮ ಬಳಿನೇ ಇಟ್ಕೊಳ್ಳಿ. ಆವಾಗ ನೀವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಜೀವನದ ಈವೆಂಟ್ಸ್ಗಳನ್ನು, ಘಟನೆಗಳನ್ನು ಮೆಮೊರೈಸ್ ಮಾಡ್ತಾನೆ ಇರಬೇಕಾಗುತ್ತದೆ. ನೀವು ಯಾರಿಗಾದರೂ ಹಣವನ್ನು ಕೊಟ್ಟರೆ ಅವರಿಗೆ ಎಷ್ಟು ಹಣ ಕೊಟ್ಟಿದ್ದೇನೆ, ಯಾವ ಡೇಟಲ್ಲಿ ಕೊಟ್ಟಿದ್ದೇನೆ ಅಂತ ದಾಖಲೆ ಸಮೇತ ಬರೆದಿಟ್ಟುಕೊಳ್ಬೇಕಾಗುತ್ತದೆ. ಹೆಣ್ಣು ಮಕ್ಕಳಾದರೆ ಅಡುಗೆ ಮಾಡುವಾಗ ಉಪ್ಪು ಹಾಕಿರುವುದನ್ನು ಮರೆತಿರುತ್ತೀರಾ? ಊಟಕ್ಕೆ ಕುಳಿತಾಗ ನೆನಪಾಗುತ್ತದೆ, ಅಯ್ಯೋ ಅಡುಗೆಗೆ ಉಪ್ಪೇ ಹಾಕಿಲ್ವಲ್ಲ ಅಂತ. ಹಾಗೆಯೇ ಯಾವುದೇ ವಿಷಯದಲ್ಲಾದರೂ ಸರಿ ಮೈಮರೆಯಬೇಡಿ. ತುಲಾ ರಾಶಿಯವರು ಬಹಳ ತನ್ಮಯರಾಗಿರುತ್ತೀರಾ. ಈ ತನ್ಮಯತೆಯಲ್ಲಿ ಮುಖ್ಯವಾದಂತಹ ಘಟನೆಗಳನ್ನು ನೆನಪಿಟ್ಟುಕೊಳ್ಳುವುದನ್ನು ಮರೆಯುತ್ತೀರಾ. ಈ ಮರೆವು ನಿಮ್ಮ ಅಭಿವೃದ್ಧಿಗೆ, ನಿಮ್ಮ ದುಃಖಕ್ಕೆ ಕಾರಣವಾಗುವುದರಿಂದ ನಾನು ಮೈಮರೆಯದೆ ಬಹಳ ಎಚ್ಚರಿಕೆಯಿಂದ ನನ್ನ ಜ್ಞಾಪಕ ಶಕ್ತಿಯನ್ನು ವೃದ್ಧಿಸಿಕೊಳ್ಳುತ್ತೇನೆ ಎಂಬಂಥ ದೃಢವಾದ ಪ್ರತಿಜ್ಞೆಯನ್ನು ಮಾಡಿ. ಎರಡನೇ ಶಪಥ, ಎಲ್ಲರನ್ನೂ ಬ್ಲೈಂಡ್ ಆಗಿ ಕಣ್ಣು ಮುಚ್ಚಿಕೊಂಡು ನಂಬುವುದಿಲ್ಲ. ಎಲ್ಲರನ್ನೂ ರಿಸರ್ಚ್ ಮಾಡಿ ಆ ನಂತರವೇ ನಂಬುತ್ತೇನೆ. ಅವರು ಒಳ್ಳೆಯವರ ಕೆಟ್ಟವರ ಎಂದು ಟೈಮ್ ತೆಗೆದುಕೊಳ್ಳಿ. ಯಾರನ್ನು ಕುರುಡಾಗಿ ನಂಬಬೇಡಿ. ನಂಬಿದರೆ ನಿಮ್ಮ ಬೆನ್ನಿಗೆ ಚೂರಿ ಹಾಕುವವರೇ ಹೆಚ್ಚಾಗಿರುತ್ತಾರೆ. ನಿಮ್ಮ ಭಾವನೆಗಳ ಜೊತೆ ಆಟವಾಡುತ್ತಾರೆ. ನಿಮ್ಮ ಹಣವನ್ನು ಲೂಟಿ ಮಾಡುತ್ತಾರೆ. ನಿಮ್ಮ ಹತ್ತಿರ ಸಾಲ ತೆಗೆದುಕೊಳ್ಳುವಾಗ ನಿಮ್ಮನ್ನು ಹೊಗಳಿ ಅವರ ಕೆಲಸ ಮುಗಿದ ನಂತರ ನಿಮ್ಮ ಮೇಲೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡುತ್ತಾರೆ. ಕೆಟ್ಟ ಜನರ ಬೆಣ್ಣೆಯಂತಹ ಮಾತಿಗೆ ಮರುಳಾಗದೆ ಪ್ರಾಕ್ಟಿಕಲ್ ಆಗಿ ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ತೇನೆ ಎಂಬಂಥ ದೃಢವಾದ ಪ್ರತಿಜ್ಞೆಯನ್ನು ಮಾಡಿ. ಹೊಗಳುವವರನ್ನು ಎಂದಿಗೂ ನಂಬಬಾರದು ಎಂಬಂಥ ಪ್ರತಿಜ್ಞೆಯನ್ನು ನಿಮಗೆ ನೀವೇ ಮಾಡಿಕೊಳ್ಳಿ. ಎಲ್ಲರ ಮೇಲೂ ಒಂದು ಹದ್ದಿನ ಕಣ್ಣನ್ನು ಇಡಬೇಕಾಗುತ್ತದೆ. ಎದುರುಗಡೆ ಇರುವವರ ತಂತ್ರಕ್ಕೆ ಸುಲಭವಾಗಿ ಬಲಿಪಶುವಾಗುವುದಿಲ್ಲ ಎಂಬಂಥ ಪ್ರತಿಜ್ಞೆಯನ್ನು ಮಾಡಿ. ಮೂರನೆಯದಾಗಿ, ನಿಮ್ಮ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ. ನಿಮಗೆ ಒಂದು ಸಣ್ಣ ಕೆಮ್ಮು ನೆಗಡಿಯಾದರೂ ಅದನ್ನು ನಿರ್ಲಕ್ಷ್ಯ ಮಾಡದೆ ಆರೈಕೆಯನ್ನು ಮಾಡಿಕೊಳ್ಳಿ. ನನ್ನ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡುವುದಿಲ್ಲ ಎಂಬಂಥ ಪ್ರತಿಜ್ಞೆಯನ್ನು ಮಾಡಿ.
ತುಲಾ ರಾಶಿಯವರಿಗೆ ಸಾಮಾನ್ಯವಾಗಿ ಸೈನಸ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಇದ್ದೇ ಇರುತ್ತದೆ. ಅತಿ ಬೇಗ ಶೀತಕ್ಕೆ ಸಂಬಂಧ ಆರೋಗ್ಯ ಸಮಸ್ಯೆಗಳು ಪದೇ ಪದೇ ಕಾಡ್ತಾನೆ ಇರುತ್ತದೆ. ನಿಮಗೆ ಆದ್ದರಿಂದ ಆರೋಗ್ಯಕರ ಆಹಾರವನ್ನು ಸೇವಿಸಬೇಕು, ಯೋಗ ಮಾಡಬೇಕು, ಧ್ಯಾನ ಪ್ರಾಣಾಯಾಮ ಮಾಡುವುದರಿಂದ ನಿಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಬಹುದು. ಆರೋಗ್ಯ ಚೆನ್ನಾಗಿದ್ದರೆ ನಿಮ್ಮ ಜೀವನದಲ್ಲಿ ಉಲ್ಲಾಸ ಉತ್ಸಾಹದಿಂದ ಯಾವ ಸಾಧನೆಯನ್ನಾದರೂ ಮಾಡಬಹುದು. ನಾಲ್ಕನೆಯದಾಗಿ, ಹಣದ ಉಳಿತಾಯ ಮಾಡುವಂಥ ಪ್ರತಿಜ್ಞೆಯನ್ನು ಮಾಡಿ. ಸಮಯವನ್ನು ಹಣವನ್ನು ವಿನಾಕಾರಣ ವ್ಯರ್ಥ ಮಾಡುವುದಿಲ್ಲ, ಬೇರೆಯವರಿಗಾಗಿ ದುಂದುವೆಚ್ಚ ಮಾಡುವುದಿಲ್ಲ ಎಂಬಂಥ ಪ್ರತಿಜ್ಞೆಯನ್ನು ಮಾಡಿ. ಹಣವಿದ್ದರೆ ತುಲಾ ರಾಶಿಯವರಿಗೆ ಹಬ್ಬದ ವಾತಾವರಣವೇ. ಹಣವನ್ನು ಹೆಚ್ಚಾಗಿ ಪ್ರೀತಿಸುವವರು ನೀವೇ. ಹೆಚ್ಚು ಹಣವನ್ನು ಬಹಳ ಸಂತೋಷವಾಗಿ ಬಹಳ ತೃಪ್ತಿದಾಯಕವಾಗಿ ಖರ್ಚು ಮಾಡುವವರು ತುಲಾ ರಾಶಿಯವರೇ. ಆದ್ದರಿಂದ 12 ರಾಶಿಗಳಲ್ಲಿಯೂ ತುಲಾ ರಾಶಿ ಅತ್ಯಂತ ಶ್ರೀಮಂತ ರಾಶಿ ಅಂತಾನು ಹೇಳ್ತಾರೆ. ಆದರೆ ನಿಮ್ಮ ದುಂದುವೆಚ್ಚದಿಂದ ನಿಮ್ಮ ಕೈಯನ್ನು ಪರದಾಗಿಸಿಕೊಳ್ಳೋದ್ರಿಂದ ಒಂದು ಪರಿಸ್ಥಿತಿ ಬಂದಾಗ ನಿಮ್ಮ ಬಳಿ ಹಣವಿಲ್ಲದೆ ಪರದಾಟ ಮಾಡಬೇಕಾದಂಥ ಸ್ಥಿತಿ ಎದುರಾಗುತ್ತದೆ. ಆದ್ದರಿಂದ ಸಮಯವನ್ನು ಹಣವನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳುತ್ತೇನೆ ಎಂಬಂಥ ನಿರ್ಧಾರವನ್ನು ಸಂಕಲ್ಪವನ್ನು ಇವತ್ತೇ ಮಾಡಿ. ಅವಶ್ಯಕತೆಗೆ ಮೀರಿ ಖರ್ಚು ಮಾಡಬಾರದೆಂಬ ಪ್ರತಿಜ್ಞೆಯನ್ನು ನಿಮಗೆ ನೀವೇ ಮಾಡಿಕೊಂಡು ಪಾಲಿಸಿ ನೋಡಿ. 5ನೇ ಪ್ರತಿಜ್ಞೆ, ತುಲಾ ರಾಶಿಯವರು ಎದುರುಗಡೆ ಇರುವವರಿಗೆ ಬಹಳ ಬೇಗ ಆಕರ್ಷಿತರಾಗುವಂತಹ ಅವರ ಪ್ರೀತಿಯಲ್ಲಿ ಅತಿ ಸುಲಭವಾಗಿ ಬೀಳುತ್ತೀರಾ. ನಿಮ್ಮ ಈ ಗುಣವನ್ನು ನಿಮ್ಮ ಎದುರುಗಡೆಯವರು ದುರುಪಯೋಗಪಡಿಸಿಕೊಂಡು ನಿಮ್ಮಿಂದ ದೂರವಾಗುತ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ನೀವು ಮಾನಸಿಕವಾಗಿ ಕುಗ್ಗುತ್ತೀರಾ. ನಿಮ್ಮ ಪ್ರೀತಿ, ಕರುಣೆ, ಸಹಾನುಭೂತಿ ಈ ಗುಣಗಳಿಂದ ನೀವೇ ಕಷ್ಟದ ಪರಿಸ್ಥಿತಿಯಲ್ಲಿ ಸಿಲುಕಿ ಹಾಕಿಕೊಳ್ಳುತ್ತೀರಾ. ಆ ನಂತರ ಈ ಜಗತ್ತನ್ನು ದೂಷಿಸುತ್ತೀರಾ. ನಿಮ್ಮ ಮನಸ್ಸಿನ ಪರಿವರ್ತನೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿ. ನಿಮ್ಮ ಮನಸ್ಸಿಗೆ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಸಿ. ನಿಮ್ಮ ಮನಸ್ಸನ್ನು ನಿಮ್ಮ ಹಿಡಿತದಲ್ಲಿಟ್ಟುಕೊಳ್ಳುವುದನ್ನು ಕಲಿತರೆ ನೀವು ಗೆಲ್ಲುವುದನ್ನು, ಸಂತೋಷವಾಗಿರುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. 12 ರಾಶಿಗಳಲ್ಲಿ 7ನೇ ರಾಶಿ ತುಲಾ. ಈ ರಾಶಿಯ ಅಧಿಪತಿ ಶುಕ್ರ. ಈ ಚಿಹ್ನೆಯಲ್ಲಿ ಗಾಳಿಯ ಅಂಶವು ಹೆಚ್ಚು ಪ್ರಮುಖವಾಗಿದೆ. ಇದು ಚಲಿಸಬಲ್ಲ ಚಿಹ್ನೆ. ಈ ರಾಶಿಯಲ್ಲಿ ಶನಿಯು ಉತ್ಕೃಷ್ಟನಾಗಿರುತ್ತಾನೆ ಮತ್ತು ಸೂರ್ಯನು ದುರ್ಬಲನಾಗಿರುತ್ತಾನೆ. ತುಲಾ ರಾಶಿಯಲ್ಲಿ ಜನಿಸಿದವರು ಬಹಳ ಮಹತ್ವಾಕಾಂಕ್ಷೆಯುಳ್ಳವರು ಮತ್ತು ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಸಾಧಿಸಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ. ಅವರು ಉತ್ತಮ ಕೇಳುಗರು, ಅಂದರೆ ಅಂತಿಮವಾಗಿ ಅವರ ಮನಸ್ಸಿನ ಧ್ವನಿಯನ್ನೇ ಕೇಳುತ್ತಾರೆ. ಅವರು ನಿಷ್ಪಕ್ಷಪಾತ ಮತ್ತು ಸಮಚಿತ್ತದಿಂದ ಕೂಡಿರುತ್ತಾರೆ. ಅವರು ಸ್ವತಂತ್ರ ಸಿದ್ಧಾಂತವನ್ನು ಹೊಂದಿದ್ದಾರೆ ಮತ್ತು ಯಾರ ಅಡಿಯಲ್ಲಿಯೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ಪ್ರೀತಿಗಿಂತ ಜೊತೆಗಿರುವಂತಹ ಸ್ನೇಹ ಚೆಂದ, ಕಾಣುವ ಕನಸಿಗಿಂತ ಕಾಣದಿರುವ ಕಲ್ಪನೆ ಚೆಂದ, ಬರೆಯುವ ಬರಹಕ್ಕಿಂತ ಅಳಿಸಲಾಗದ ನೆನಪು ಚೆಂದ. ಇಷ್ಟು ಸಮಯದಿಂದ ಪರಿಚಯವಿದ್ದೀರಿ ಎನ್ನುವುದು ಗೆಳೆತನವಲ್ಲ, ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಎನ್ನುವುದೇ ನಿಜವಾದ ಸ್ನೇಹ. ತುಲಾ ರಾಶಿ ನಕ್ಷತ್ರಾಧಾರಿತ ಜನ್ಮ ರಹಸ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ತುಲಾ ರಾಶಿಯವರು ಅನಿಯಮಿತ ಮನಸ್ಸನ್ನು ಹೊಂದಿದ್ದಾರೆ ಮತ್ತು ಒಂದೇ ಆಲೋಚನೆಗೆ ಅಂಟಿಕೊಳ್ಳುವುದಿಲ್ಲ. ಅವರು ವಿಮರ್ಶಾತ್ಮಕ ಸ್ವಭಾವವನ್ನು ಹೊಂದಿದ್ದಾರೆ. ತುಲಾ ರಾಶಿಯವರು ಇತರರ ಕೆಲಸವನ್ನು ಮೆಚ್ಚುವುದಿಲ್ಲ. ಅವರು ಮೇಲ್ನೋಟಕ್ಕೆ ಮತ್ತು ನಿರ್ಲಿಪ್ತವಾಗಿ ಮತ್ತು ಕೆಲವೊಮ್ಮೆ ನಿರ್ಣಯಿಸಿದ ಮತ್ತು ಸ್ವಯಂ ಭೋಗದಿಂದ ಕಾಣುತ್ತಾರೆ. ಗಾಳಿಯ ಸಂಕೇತವಾಗಿರುವುದರಿಂದ ಅವರು ಪ್ರಾಯೋಗಿಕವಾಗಿ ನೋಡಿದಾಗ ನಿಜ ವಾಸ್ತವವನ್ನು ಮೀರಿದ ರೀತಿಯಲ್ಲಿ ಅತಿರೇಕವಾಗಿ ಯೋಚಿಸುತ್ತಾರೆ. ಇವರು ಜೋರಾಗಿ ಮಾತನಾಡುವ ಜನರಿಂದ ದೂರ ಹೋಗುತ್ತಾರೆ. ಯಾವುದೇ ಬಾಹ್ಯ ಸವಾಲನ್ನು ಎದುರಿಸುವ ಸ್ವಾಭಾವಿಕ ಶಕ್ತಿ ಅವರಲ್ಲಿದೆ. ನೀವು ಈ ರಾಶಿಯಲ್ಲಿ ಜನಿಸಲು ಕಾರಣ ಹಾಗೂ ಉದ್ದೇಶಗಳನ್ನು ತಿಳಿಸಿಕೊಡಲಿದ್ದೇನೆ. ಕಾಲಪುರುಷನ ಕುಂಡಲಿಯಲ್ಲಿ ತುಲಾ ರಾಶಿ ಸಪ್ತಮ ಭಾವದಲ್ಲಿ ಬರುತ್ತದೆ. ಈ ರಾಶಿಯಲ್ಲಿ ಚಿತ್ತಾ ನಕ್ಷತ್ರದ 3, 4ನೇ ಪಾದಗಳು, ಸ್ವಾತಿ ನಕ್ಷತ್ರದ 4 ಪಾದಗಳು, ವಿಶಾಖ ನಕ್ಷತ್ರದ 3 ಪಾದಗಳನ್ನು ಕಾಣಬಹುದು. ತುಲಾ ರಾಶಿಯ ಅಧಿಪತಿ ಶುಕ್ರ ಗ್ರಹ. ಈ ರಾಶಿಯ ಚಿಹ್ನೆ ತಕ್ಕಡಿ. ಆದ್ದರಿಂದ ತುಲಾ ರಾಶಿಯವರು ವ್ಯಾಪಾರ ಮಾಡಲು ಇಷ್ಟಪಡುತ್ತಾರೆ. ನೋಡಲು ಆಕರ್ಷಕ, ಸುಂದರವಾಗಿರುತ್ತಾರೆ. ಸದಾ ನಗುಮುಖದಿಂದ ಹರ್ಷಚಿತ್ತದಿಂದ ಕೂಡಿರುವ ಗುಣ ಎಲ್ಲರನ್ನೂ ಇವರ ಕಡೆ ಆಕರ್ಷಿಸುವಂತೆ ಮಾಡುತ್ತದೆ.
ಪ್ರೀತಿಗೆ ಸ್ನೇಹಕ್ಕೆ ಬೆಲೆ ಕೊಡುವವರು ತಮ್ಮ ಸ್ನೇಹಕ್ಕೋಸ್ಕರ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಲು ಸಿದ್ಧವಿರುತ್ತೀರಾ. ಬೇರೆಯವರ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಗ್ರಹಿಸುವ ಕ್ಷಮತೆ ಉಳ್ಳವರು, ಆದರೆ ತನ್ನ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂದು ಬೇರೆಯವರಿಗೆ ತಿಳಿಯಲು ಬಿಡುವುದಿಲ್ಲ. ನ್ಯಾಯಪ್ರಿಯರು. ಈ ರಾಶಿಯಲ್ಲಿ ಶನಿಗ್ರಹ ಉಚ್ಚವಾಗುವಂತಹ ಕಾರಣ ತುಲಾರಾಶಿಯವರು ನ್ಯಾಯ ಪ್ರಾಮಾಣಿಕತೆಯಿಂದ ಮಾತನಾಡುತ್ತಾರೆ. ನಿಮ್ಮ ಕಲ್ಪನಾ ಶಕ್ತಿ ಚೆನ್ನಾಗಿರುತ್ತದೆ. ಕಲೆ, ಸಂಗೀತ, ಸಾಹಿತ್ಯ, ನೃತ್ಯದಲ್ಲಿ ಆಸಕ್ತಿ ಉಳ್ಳವರು. ಶಾಂತಿ ಪ್ರಿಯರು. ಜಗಳ, ಗಲಾಟೆ ಮಾಡುವುದು ಅಂದರೆ ಇಷ್ಟವಾಗುವುದಿಲ್ಲ. ನೀವು ತುಲಾರಾಶಿಯಲ್ಲಿಯೇ ಜನಿಸಲು ಕಾರಣವೇನೆಂದು ನೋಡೋಣ. ನಮ್ಮ ಪೂರ್ವ ಜನ್ಮವನ್ನು ವಿಮರ್ಶಿಸಲು ನಮ್ಮ ಕುಂಡಲಿಯ ಪಂಚಮ ಸ್ಥಾನವನ್ನು ವಿಮರ್ಶೆ ಮಾಡಬೇಕು. ನಿಮ್ಮ ಪಂಚಮ ಸ್ಥಾನದಲ್ಲಿ ಕುಂಭರಾಶಿ ಬರುತ್ತದೆ. ಕುಂಭರಾಶಿ ವಾಯು ತತ್ವರಾಶಿಯಾಗಿ ಹಿಂದಿನ ಜನ್ಮದಲ್ಲಿ ಜ್ಞಾನವಂತರಾಗಿದ್ದು ನೀವು ಯಾತ್ರೆಗಳನ್ನು ಮಾಡಿರುವುದಿಲ್ಲ. ಆದ್ದರಿಂದ ಈ ಜನ್ಮದಲ್ಲಿ ತುಲಾ ರಾಶಿಯಲ್ಲಿ ಜನಿಸಿದ್ದೀರಿ. ತುಲಾ ರಾಶಿಯವರಿಗೆ ಟ್ರಾವೆಲಿಂಗ್ ಮಾಡುವುದು ಎಂದರೆ ಪಂಚಪ್ರಾಣ. ಧಾರ್ಮಿಕ ಯಾತ್ರೆಗಳನ್ನು ಮಾಡುತ್ತೀರಾ. ಶುಕ್ರ ಗ್ರಹ ನಿಮ್ಮ ರಾಶಿಯ ಅಧಿಪತಿಯಾಗಿರುವುದರಿಂದ ಮೋಜು ಮಸ್ತಿ, ಟ್ರಾವೆಲಿಂಗ್ ಎಲ್ಲವನ್ನ ಮಾಡುತ್ತೀರಾ. ಎಲ್ಲರ ಜೊತೆ ಬೆರೆತು ಬಾಳುತ್ತೀರಾ. ನೀವು ನಿಮ್ಮ ಜೀವನವನ್ನು ಬಹಳ ಆನಂದಮಯವಾಗಿ ಕಳೆಯುತ್ತೀರಾ. ಜೀವನದಲ್ಲಿ ಹಣದಿಂದ ಏನನ್ನಾದರೂ ಖರೀದಿ ಮಾಡಬಹುದು, ಆದರೆ ಮನಸ್ಸು ಹಾಗೂ ಭಾವನೆ, ಪ್ರೀತಿಯನ್ನು ಖರೀದಿ ಮಾಡಲು ಸಾಧ್ಯವಿಲ್ಲ. ಈ ಸತ್ಯ ನಿಮಗೂ ತಿಳಿದಿದೆ. ನಿಮ್ಮ ಜೀವನ ಸಂಗಾತಿಯ ಅನುಶಾಸನ ಪ್ರಿಯರಾಗಿರುತ್ತಾರೆ. ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡುವವರಾಗಿರುತ್ತಾರೆ. ನೀವು ಅವರಿಗೆ ವಿರುದ್ಧವೆಂಬಂತೆ ಜೀವನವನ್ನು ಎಂಜಾಯ್ ಮಾಡಬೇಕು, ಸಂತೋಷವಾಗಿ ಬದುಕಬೇಕು ಅಂದುಕೊಳ್ಳುವುದರಿಂದ ನಿಮ್ಮಿಬ್ಬರ ಮಧ್ಯೆ ವೈಮನಸ್ಸುಗಳು ಬರುತ್ತವೆ. ನೀವು ನಿರೀಕ್ಷಿಸಿದಂತಹ ಪ್ರೀತಿ ನಿಮಗೆ ಸಿಗದೆ ನಿರಾಶರಾಗುತ್ತೀರಾ. ನಿಮ್ಮ ಕಲ್ಪನೆಗಳಿಗೆ, ಭಾವನೆಗಳಿಗೆ ಮಿಡಿಯುವ ಜೀವನ ಸಂಗಾತಿಯನ್ನು ಬಯಸುತ್ತೀರಾ. ಆದರೆ ನಿಮ್ಮ ನಿರೀಕ್ಷೆಗೆ ತಕ್ಕ ಜೀವನ ಸಂಗಾತಿ ಸಿಗದೆ ನಿರಾಶೆಯನ್ನು ಅನುಭವಿಸುತ್ತೀರಾ. ಕಷ್ಟ, ನಿರಾಶೆ, ದುಃಖ ಏನೇ ಬರಲಿ ಜೀವನವನ್ನು ಸರಿಸಮಾನವಾಗಿ ನಿಭಾಯಿಸುವಂತಹ ಕಲೆ, ಬುದ್ಧಿವಂತಿಕೆ ನಿಮ್ಮಲ್ಲಿ ಕಾಣಬಹುದು. ನಕ್ಷತ್ರದ ಆಧಾರದ ಮೇಲೆ ನಿಮ್ಮ ಗುಣ ಸ್ವಭಾವಗಳು, ಅಭಿರುಚಿಗಳು ಬದಲಾಗುತ್ತವೆ. ಚಿತ್ತ ನಕ್ಷತ್ರದಲ್ಲಿ ಜನಿಸಿದವರಿಗೆ ಯಾರಾದರೂ ವಾಯ್ಸ್ ರೈಸ್ ಮಾಡಿ ಮಾತನಾಡಿದರೆ ಇಷ್ಟವಾಗುವುದಿಲ್ಲ. ಅವರ ವಿರುದ್ಧ ತಿರುಗಿ ಬಿದ್ದು ಮಾತನಾಡುತ್ತೀರಾ. ಇವರು ಬ್ಯೂಟಿ ಕಾನ್ಷಿಯಸ್ ಪರ್ಸನ್ಗಳಾಗಿರುತ್ತಾರೆ. ಯಾವ ರೀತಿ ಡ್ರೆಸ್ಗಳನ್ನು ವೇರ್ ಮಾಡಿಕೊಳ್ಬೇಕು, ಯಾವ ಹೇರ್ ಸ್ಟೈಲ್ ಬಗ್ಗೆ ತುಂಬ ಕಾನ್ಷಿಯಸ್ ಆಗಿರುತ್ತಾರೆ. ತುಂಬ ಸೆಲೆಕ್ಟಿವ್ ಆಗಿರುತ್ತಾರೆ. ತನ್ನ ಬ್ಯೂಟಿ ಬಗ್ಗೆ ಪಾಸಿಟಿವ್ ಅಟೆನ್ಷನ್ಗೋಸ್ಕರ ಇಂಪಾರ್ಟೆನ್ಸ್ ಕೊಡ್ತಾರೆ. ಡಿಸೈನಿಂಗ್ ಫೀಲ್ಡ್, ಕ್ರಿಯೇಟಿವ್ ಫೀಲ್ಡ್, ವೆಬ್ ಡಿಸೈನ್, ಫ್ಯಾಷನ್ ಡಿಸೈನಿಂಗ್ ಫೀಲ್ಡಲ್ಲಿ ಸಕ್ಸಸ್ಸನ್ನು ಪಡೆಯಬಹುದು. ಆಟೋಮೊಬೈಲ್ ಡಿಸೈನಿಂಗಲ್ಲೂ ಸಕ್ಸಸ್ಸನ್ನು ಪಡೆಯಬಹುದು. ಚಿತ್ತ ನಕ್ಷತ್ರದವರು ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ಆಗಿರುತ್ತಾರೆ. ಎಲ್ಲರನ್ನೂ ಕುರುಡಾಗಿ ನಂಬುವುದಿಲ್ಲ. ಯಾಕೆಂದರೆ ಇವರ ಜೀವನದಲ್ಲಿ ನಂಬಿ ಮೋಸ ಹೋಗಿರುವಂತಹ ಕಾರಣದಿಂದ ಯಾರನ್ನೂ ಸುಲಭವಾಗಿ ನಂಬುವುದಿಲ್ಲ. ಒಂದಕ್ಕೆ 2 ಸಲ ಅವರನ್ನು ಪರೀಕ್ಷೆ ಮಾಡಿ ನಂತರ ಅವರನ್ನು ನಂಬಬೇಕೋ ಬೇಡವೋ ಎಂದು ನಿರ್ಧಾರ ಮಾಡುತ್ತಾರೆ. ಚಿತ್ತ ನಕ್ಷತ್ರದವರು ತನ್ನ ಬಗ್ಗೆ ವೈಯಕ್ತಿಕ ವಿಮರ್ಶೆ ಮಾಡಿಕೊಳ್ಳುತ್ತಾರೆ. ನನ್ನ ಪಾಸಿಟಿವ್ ಗುಣಗಳೇನು, ನೆಗೆಟಿವ್ ಗುಣಗಳೇನು, ನಾನು ಹೇಗೆ ಅಪ್ಡೇಟ್ ಆಗಬೇಕು ಎಂದು ಸೆಲ್ಫ್ ಅನಲೈಸ್ ಮಾಡಿಕೊಳ್ಳುವುದು ಇವರ ಸ್ಪೆಷಲ್ ಕ್ವಾಲಿಟಿ. 2ನೇ ನಕ್ಷತ್ರ ಸ್ವಾತಿ ನಕ್ಷತ್ರ. ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ಜೀವನದ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಒಂದಕ್ಕೆ 2 ಸಲ ಯೋಚಿಸಿ ನಿಧಾನವಾಗಿ ತೆಗೆದುಕೊಳ್ಳುತ್ತಾರೆ. ಸನ್ನಿವೇಶಗಳನ್ನು ಬಹಳ ಬ್ಯಾಲೆನ್ಸ್ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಸ್ವಭಾವತಃ ರೊಮ್ಯಾಂಟಿಕ್ ಆಗಿರುತ್ತಾರೆ. ತನ್ನ ಜೀವನ ಸಂಗಾತಿಗೆ ಅವರ ಮೇಲೆ ಇರುವಂತಹ ಪ್ರೀತಿ, ಭಾವನೆಗಳನ್ನು ವ್ಯಕ್ತಪಡಿಸಿ ಇವರ ಜೀವನ ಸಂಗಾತಿಯ ಮಹತ್ವವನ್ನು ಅರ್ಥ ಮಾಡಿಸುತ್ತಾರೆ. ಪ್ರೊಫೆಷನ್ ಲೈಫ್ ಹಾಗೂ ಪರ್ಸನಲ್ ಲೈಫನ್ನು ಬಹಳ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾರೆ. ಪ್ರೊಫೆಷನ್ ಲೈಫ್ಗಿಂತ ಫ್ಯಾಮಿಲಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಸಮಾಜ ಸೇವೆ ಮಾಡುವುದು, ಅವಶ್ಯಕತೆ ಇರುವವರಿಗೆ ಸಹಾಯ ಮಾಡುವ ಗುಣದವರು. 3ನೇ ನಕ್ಷತ್ರ ವಿಶಾಖ ನಕ್ಷತ್ರ. ವಿಶಾಖ ನಕ್ಷತ್ರದಲ್ಲಿ ಜನಿಸಿದವರು ಮುಖ ನೋಡಿ ಇವರ ವಯಸ್ಸನ್ನು ಯಾರು ಗೆಸ್ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ವಿಶಾಖ ನಕ್ಷತ್ರದವರ ಮುಂದೆ ಯಾರಾದರೂ ಡ್ರಾಮಾ ಮಾಡಿದರೆ, ಸುಳ್ಳು ಹೇಳಿದರೆ ಬಹಳ ಬೇಗ ಕಂಡುಹಿಡಿಯುತ್ತಾರೆ. ಆ ವ್ಯಕ್ತಿಗಳನ್ನು ತನ್ನ ಜೀವನದಿಂದ ದೂರ ಇಡುತ್ತಾರೆ. ಜೀವನದಲ್ಲಿ ಮೌಲ್ಯಗಳನ್ನು, ವ್ಯಾಲ್ಯೂಸ್ಗಳನ್ನು ಫಾಲೋ ಮಾಡುವವರು. ತನ್ನ ಮೇಲೆ ನಂಬಿಕೆ ಇಟ್ಕೊಂಡಿರುತ್ತಾರೆ. ಹೈ ಥಿಂಕಿಂಗ್ ಪರ್ಸನ್ ಆಗಿರುತ್ತಾರೆ. ಇವರು ತನ್ನ ಕಲ್ಚರನ್ನು, ಆಚಾರ ವಿಚಾರಗಳನ್ನು ಅನುಸರಿಸುತ್ತಾರೆ. ಯಾವುದೇ ಸುಂದರವಾದ ಹೂವನ್ನು ನೋಡಿದರೂ, ಪೇಂಟಿಂಗ್ಸನ್ನು ನೋಡಿದರೂ ಅದರ ಫೋಟೋಸನ್ನು ತಗೊಳ್ಳೋದೇ ಇರೋಕ್ಕೆ ಆಗೋದೇ ಇಲ್ಲ. ಸೌಂದರ್ಯವನ್ನು ಆರಾಧಿಸುತ್ತಾರೆ, ಪ್ರಶಂಸೆ ಮಾಡುತ್ತಾರೆ. ವಿಶಾಖ ನಕ್ಷತ್ರದವರು ಈ ಪ್ರಪಂಚವನ್ನು ನೋಡುವ ದೃಷ್ಟಿಯೇ ವಿಭಿನ್ನವಾಗಿರುತ್ತದೆ. ತನ್ನ ಎಥಿಕ್ಸ್ಗಳನ್ನು ಫಾಲೋ ಮಾಡ್ತಾರೆ.
ವಿಶಾಖ ನಕ್ಷತ್ರದವರಿಗೆ ಕಿಡ್ನಿ ಹಾಗೂ ಲಿವರ್ಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿವೆ. ಎಷ್ಟೇ ಕಷ್ಟದ ಪರಿಸ್ಥಿತಿ ಬಂದರೂ ಆ ಪರಿಸ್ಥಿತಿಯನ್ನು ಬಹಳ ಸಮಾಧಾನವಾಗಿ ಶಾಂತಿಯಿಂದ ನಿಭಾಯಿಸುತ್ತಾರೆ. ತುಲಾ ರಾಶಿಯಲ್ಲಿ ಜನಿಸಿರುವ ಮಹಿಳೆಯರು ವಿಶೇಷವಾಗಿ ಜನಾಕರ್ಷಣ ಶಕ್ತಿಯನ್ನು ಹೊಂದಿರುತ್ತಾರೆ. ಸಣ್ಣ ಪುಟ್ಟ ಕೆಲಸವಾದರೂ ಇವರ ಸಮರ್ಪಣಾ ಮನೋಭಾವ ವಿಶೇಷವಾಗಿರುತ್ತದೆ. ಯಾರೊಂದಿಗೂ ಸುಲಭವಾಗಿ ರಾಜಿ ಮಾಡಿಕೊಳ್ಳುವುದಿಲ್ಲ. ಸದ್ಭಾವನೆ ಇರುವ ಜನರೊಂದಿಗೆ ಸ್ನೇಹ ಬೆಳೆಸುತ್ತಾರೆ. ಮನಸ್ಸಿಗೆ ಸರಿಹೊಂದುವವರನ್ನ ತಿರಸ್ಕರಿಸುತ್ತಾರೆ. ಸದಾ ಕಾಲ ವಿಶೇಷವಾದ ಪ್ರೀತಿಗಾಗಿ ಹಾತೊರೆಯುತ್ತಾರೆ. ಶಾಂತಿ ಸಹನೆಯಿಂದ ಕೈ ಹಿಡಿದ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಪೂರ್ಣಗೊಳಿಸುತ್ತಾರೆ. ಯಾರಿಗೂ ಮೋಸ ಮಾಡದ ವ್ಯಕ್ತಿತ್ವ ಇವರದ್ದು. ಪುರುಷರು ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಕೇಂದ್ರ ಬಿಂದುವಾಗಿರುತ್ತಾರೆ. ಈ ರಾಶಿಯವರು ಬುದ್ಧಿವಂತರು. ಪತ್ನಿಯನ್ನ ಅತಿಯಾಗಿ ಪ್ರೀತಿಸುತ್ತಾರೆ. ದಯಾಳುಗಳು. ಆದರೆ ಅತಿಯಾದ ಆತುರದ ಸ್ವಭಾವವಿರುತ್ತದೆ. ಬೇರೆಯವರ ಅಭಿಪ್ರಾಯವನ್ನು ಕೇಳುತ್ತಾರೆ, ಆದರೆ ಪಾಲಿಸುವುದಿಲ್ಲ. ಐಷಾರಾಮಿ ಜೀವನಕ್ಕೆ ಮಾರು ಹೋಗುತ್ತಾರೆ. ಹಣಕಾಸಿನ ವ್ಯವಹಾರದಲ್ಲಿ ಉತ್ತಮ ಜ್ಞಾನ ಇರುತ್ತದೆ. ಪರಿಚಯ ಇರುವವರ ಜೊತೆ ವಿವಾಹವಾಗುತ್ತಾರೆ. ಸಾಮಾನ್ಯವಾಗಿ ಈ ರಾಶಿಯವರು ನ್ಯಾಯ ನೀತಿಗೆ ಬೆಲೆಯನ್ನು ನೀಡುತ್ತಾರೆ. ಒಳ್ಳೆಯದನ್ನು ಮೆಚ್ಚಿಕೊಳ್ಳುವುದಲ್ಲದೆ ಕೆಟ್ಟದ್ದನ್ನು ಖಂಡಿಸುತ್ತಾರೆ. ಇವರಿಗೆ ಮಿತ್ರರಿಗಿಂತ ಶತ್ರುಗಳೇ ಹೆಚ್ಚು. ಸದಾ ನ್ಯಾಯದ ಮಾರ್ಗದಲ್ಲಿ ನಡೆಯಲು ಇಚ್ಛಿಸುತ್ತಾರೆ. ತುಲಾ ರಾಶಿಗೆ ಶುಭ ದಿನಾಂಕ, ವಾರ, ಬಣ್ಣ. ತುಲಾ ರಾಶಿಗೆ ಸೇರಿದವರಿಗೆ ಶುಭ ದಿನಾಂಕಗಳು 1, 2, 4, 7, 10, 28, 22, 17, 16. ಶುಭ ದಿನಗಳು ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಮತ್ತು ಶನಿವಾರ. ಶುಭವರ್ಣ ಕಿತ್ತಳೆ, ಬಿಳಿ ಮತ್ತು ಕೆಂಪು. ಅಶುಭ ವರ್ಣ ನೀಲಿ, ಹಸಿರು ಮತ್ತು ಹಳದಿ. ಶುಭ ದಿಕ್ಕು ದಕ್ಷಿಣ ಮತ್ತು ಪಶ್ಚಿಮ. ಶುಭ ತಿಂಗಳು ಜೂನ್ 15ರಿಂದ ಜುಲೈ 14 ಮತ್ತು ಆಗಸ್ಟ್ 15ರಿಂದ ಸೆಪ್ಟೆಂಬರ್ 14. ಶುಭ ಹರಳು ಹಸಿರು, ಪಚ್ಚೆ, ನೀಲಮಣಿ. ಶುಭ ರಾಶಿ ಮಕರ, ಕುಂಭ ಮತ್ತು ಮಿಥುನ. ಅಶುಭ ರಾಶಿ ವೃಷಭ, ಮೇಷ ಮತ್ತು ಸಿಂಹ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.